ದೀಕ್ಷೆ ಅಲ್ಲ, ದೀಕ್ಷೆ ಆಗಿ ಹೋಗಿದೆ. ದೀಕ್ಷೆ ಗಟ್ಟಿ ಮಾಡೋದು, ಅದು ಮಾನಸದ ಹಾಗೆ ಅಳಿಯದ ಹಾಗೆ ಗಟ್ಟಿ ಮಾಡೋದು. ಹಾಗಾಗಿ ಇವತ್ತು ತುಂಬ ಒಂದು ಒಳ್ಳೆಯ ಪವಿತ್ರವಾದ ದಿನ. ವಿಜಯದಶಮಿ ಆಚಾರ್ಯರು ಭೂಮಿಗೆ ಬಂದು ನಮಗೆ ಕಾಣಿಸಿಕೊಂಡದ್ದು. ವಾಯು ಒಂದು ಕಾಣಿಸಿಕೊಳ್ಳದ ತತ್ವ, ಗಾಳಿ ಕಾಣಿಸಿಕೊಳ್ಳದ ತತ್ವ ಕಾಣಿಸಿಕೊಂಡದ್ದು. ಹಾಗಾಗಿ ಇವತ್ತು ನಾವು ಆಚಾರ್ಯರ ಸಂತದ ದೀಕ್ಷೆಯನ್ನು ಮತ್ತೆ ದೃಢಪಡಿಸಿಕೊಂಡಿದ್ದೇವೆ. ಒಂದು ಮಾತು ಈ ಸಂದರ್ಭದಲ್ಲಿ ನಾವು ನೆನಪಿಸಿಕೊಳ್ಳಬೇಕು. ಆಚಾರ್ಯರ ಸಿದ್ಧಾಂತದ ಅಧ್ಯಯನ ಅಥವಾ ಅದರ ಆವಿಷ್ಕಾರ ಅದು ಎಷ್ಟು ಮಟ್ಟದಲ್ಲಿ ಆಗಬೇಕಿತ್ತೋ ಆ ಪ್ರಮಾಣದಲ್ಲಿ ಆಚಾರ್ಯರ ಸಿದ್ಧಾಂತದ ಆವಿಷ್ಕಾರ ಇನ್ನೂ ಆಗಿದೆ. ಯಾಕೋ ಆಚಾರ್ಯರ ಕೆಲವು ವಿಷಯಗಳು ಸರಿಯಾಗಿ ಆವಿಷ್ಕಾರ ಆಗದೇ ಉಂಟು. ನಾನು ಒಂದು ಕಥೆ ಯಾವಾಗಲೂ ಹೇಳ್ತಿದ್ದೆ, ನಿನ್ನೆ ಕೂಡ ಹೇಳಿದೆ. ನಾವು ಹಿಂದೆ ನೆಹರು ಅವರು ಪ್ರಧಾನಮಂತ್ರಿಯಾಗಿದ್ದಾಗ ನಮ್ಮ ಧಾರವಾಡದ ಕರ್ಮಠ್ ಅನ್ನುವರು ಕೇಂದ್ರದಲ್ಲಿ ಮಂತ್ರಿಯಾಗಿದ್ದರು. ಅವರು ತನ್ನ ಪ್ರವಾಸ ಲೇಖನ ಬರ್ತಿದ್ದರು. ನಾನು ಓದಿದ್ದೆ. ನಾವು ಬದಲಿಗೆ ಹೋಗಿ ಬಂದರು. ಅವರು ಮಂತ್ರಿಯಾಗಿದ್ದಾಗಲೇ ತಮ್ಮ ಪ್ರವಾಸಾನುಭವವನ್ನು ಅವರು ಪತ್ರಿಕೆಗಳು ರೈತ ಕರ್ನಾಟಕದಲ್ಲಿ ಬಂದಿದ್ದರು. ಅದರಲ್ಲಿ ಒಂದು ಮಾತು ಹೇಳ್ತಾರೆ, ನನಗೆ ಮರೀಲಿಕ್ಕೆ ಆಗ್ತಾ ಇಲ್ಲ. ನಾನು ಚಿಕ್ಕವನಿದ್ದಾಗ ಓದಿದ್ದೆ. ಬದಲಿಯಲ್ಲೇ ಅವರು ಸ್ವಲ್ಪ ಯಾರಾದರೂ ಸಾಧು ಸಂತರು ಸಿಗ್ತಾರೋ ಅಂತ ಸ್ವಲ್ಪ ಇಂಟೀರಿಯರ್ ಒಳಗೆ, ಎಲ್ಲರೂ ಓಡಾಡೋ ಜಾಗದಲ್ಲಿ ಯಾರು ಸಾಧು ಸಂತರು ಇರೋಲ್ಲ. ಅಲ್ಲೆಲ್ಲ ಬೂದಿ ಬಡ್ಕೊಂಡು ಭಿಕ್ಷೆ ಬೇಡೋರು ಇರ್ತಾರೆ. ಅವ್ರು ಸಾಧು ಸಂತರೆಲ್ಲ ದುಡ್ಡು ಮಾಡಿಕೋಸ್ಕರ ವೇಷ ತೊಗೊಂಡವರು. ನಿಜವಾದ ಸಾಧಕರು ನಾವು ಓಡಾಡೋ ಜಾಗದಲ್ಲಿ ಇರೋದು, ಬಹಳ ದೂರ ಇಲ್ಲ ಆಗೋದಿಲ್ಲ ಏಕಾಂತ. ಹಾಗೆ ಏಕಾಂತವನ್ನು ಹುಡುಕಿಕೊಂಡು ಹೋದ. ಯಾರು ಏಕಾಂತದಲ್ಲಿ ಯಾರಾದ್ರೂ ಒಬ್ಬ ಸಾಧು ಸಿಕ್ಕಿಲ್ಲ, ಬಹಳ ದೂರ ಹೋಗಿಲ್ಲ. ಕಾಡಿನ ಮಧ್ಯೆಲ್ಲ ಆರೋಗ್ಯದಲ್ಲಿ ವಿಶೇಷ ಕಾಡು ಇಲ್ಲ, ಆದರೂ ಮರಗಳಿವೆ. ಸ್ವಲ್ಪ ಜನರು ಓಡಾಡದ ಏಕಾಂತ ಪ್ರದೇಶದಲ್ಲಿ ಹೋದಾಗ ಒಬ್ಬ ಸಾಧು ಕಾಣಿಸಿಕೊಂಡ.